ಅಲ್ಲ, ಬೆಳಗಿಂದ ಹುಡುಕ್ತಾ ಇದ್ದೀನಿ ಸೀನಪ್ ಎಲ್ಲೋದು ಅಂತ ಅಂದನ. ಆ ನಾನುವೇ ನೋಡ್ತಾನೆ ಇದ್ದೀನಿ, ಏನು ಕಾಣ್ತಾನೆ ಇಲ್ವಲ್ಲ ಇವನು. ಆ ಬಾರ್ ತವ ಹೋದ್ರೆ ಬಾರ್ ತವು ಕಾಣ್ತಾ ಇಲ್ಲ. ಇಲ್ಲ ಕವಾಬ್ ಅಂಗಡಿ ತಾವು ಮಾಲ್ಗಿರ್ತಾನೆ ಅಂತಂದ್ರೆ ಅಲ್ಲೂ ಕಾಣಲಿಲ್ಲ. ಇನ್ ಮನೆಗೆ ಬಂದ್ರೆ ಇಲ್ಲಾದ್ರೂ ಇದನ್ನ ಏನ್ ಕೇಳೋಣ. ಆ ಮುಂದಿನ ಬಾಗ್ಲಿಂದ ಹೋದ್ರೆ ಊರವರೆಲ್ಲ ನೋಡ್ತಾರೆ, ಇದು ಯಾಕೆ ಹಿಂಗೆ ಬಂದರಿ ಏನು ಅಂತವ. ಇಲ್ಲಿಂದನೇ ಕೇಳಿ ನೋಡೋಣ ಬಂದನೆ ಏನು ಅಂತವ. ಇವನ್ ಸಾರ ಮಾಡಿರೋದಕ್ಕೆ ಇವ್ರ ಅಪ್ಪ ಅಮ್ಮನ ಮನೆ ಮುಂದೆ ಬಂದು ನಿಲ್ಲಂಗೆ ಆಗೈತೆ ನನಗೆ. ಯಾಕಾದ್ರೂ ಕೊಟ್ಬಿಟ್ನೆ ಏನೋ ನನಗೂ ಗೊತ್ತಾಗ್ಲಿಲ್ಲ ದಡ್ ಬುದ್ಧಿ. ನಾನೊಂಚೂರು ಯೋಚನೆ ಮಾಡ್ಬೇಕಿತ್ತಾನೆ. ಕೊಡೋಕ್ಕಿಂತ ಮುಂಚೆ ಸುಮ್ಮನೆ ಕೊಟ್ಬಿಟ್ನಲ್ಲ ತಗ ದುಡ್ಡು. ಥೋ ಏನೋ ಕೊಡ್ತಾನಲ್ಲಿ ಹೋಗ್ಲಿ ಪಾಪ ಅಂತವ ಕೊಟ್ಬಿಟ್ಟು ಈಗ ದುಡ್ಡು ಇಲ್ಲ ಅವನು ಇಲ್ಲ ಅನ್ನಂಗೆ ಮಾಡ್ಕೊಂಡಿದ್ದೀನಿ ನಾನು. ಅದೇ 15,000 ಬೇರೆ ಇಸ್ಕೊಂಡು ಹೋಗೋನಿ. ₹1 ₹2 ಆಗಿದ್ರೆ ಹೆಂಗೆ ಹೋಗ್ಲಿ ಬಿಡ್ಲಾ ಅನ್ಬೋದಿತ್ತು. 1,000 2,000 ಆದರೂ ಬೇಡ ಅನ್ಬೋದಿತ್ತು ತಗಿ. ₹15,000 ನಾನು ಎಲ್ಲಿಂದ ತರೋಣ? ನನ್ನ ಮಗ ಬೇರೆ ಬೈತಾನೆ. ಏನು ಮಾಡ್ದಪ್ಪ ದುಡ್ಡು ಚೀಟಿ ಕಟ್ಟಕ್ಕೆ ಕೊಟ್ಟಿದ್ದು ಅಂತವ. ಚೀಟಿ ಕಟ್ಟಕ್ಕೆ ದುಡ್ಡಿಲ್ಲ, 10,000 ಚೀಟಿ ಬೇರೆ ಐತೆ 20ನೇ ತಾರೀಕು. ಅದು ಏನು ಕಟ್ತೀನೋ ಏನೋ ಗೊತ್ತಿಲ್ಲ, ಏನು ಮಾಡೋದು ಏನೋ. ನೋಡೋಣ ಗೌರಜ್ಜಿ ರಂಗಜ್ಜನಾರು ಕೇಳೋಣ. ದುಡ್ಡು ಗಿಟ್ಟು ಕೊಟ್ಟಾರ ಏನು? ಮಗ ಮಾಡಿರೋ ಸಾಲ ಇನ್ನೇನು ಇವರೇ ತೀರಿಸ್ಬೇಕು, ಇನ್ಯಾರು ತೀರ್ಸೋರು ಅಲ್ವೇ? ದುಡ್ಡು ಕೊಟ್ಟಾರ ಏನು ಅಂತ ಕೇಳೋಣ ಮೊದ್ಲು ಅವ್ರಿಗೆ. ರಂಗಜ ರಂಗಜ ಗೌರಜ್ಜಿ ಯಾರ ಮನೇಲಿದ್ದೀರಿ ಏನ್ರಪ್ಪ? ನೀವು ಊರ್ಗಿರ್ಬಿಟ್ಟು ಹೊಂಟೋದ್ರೆ ಏನು ನಿಮ್ಮ ಮಗನಂಗೆ? ಬೋರಿ ಸಾಲ ಇಸ್ಕೊಳ್ಳೋದು ಊರ್ ಬಿಟ್ಟು ಹೋಗೋದು ಅದೇ ಆತ್ ನಿಮ್ಮ ಮಗನ ಕತಿ. ನಾನೇನೋ ದಡ್ನಂಗೆ ಸಾಲ ಕೊಟ್ಬಿಟ್ಟೆ ಈ ಸತಿ. ನನಗೆ ಬೇರೆ ಬುದ್ಧಿ ಇಲ್ದಳ ನಾನು ಜೊತೆಗೆ ಯಾಕಾದ್ರೂ ಕೊಟ್ಟನ ಏನೋ ಗೊತ್ತಾಗ್ತಿಲ್ಲ. ಇದೀರ ಏನ್ ಮನೇಲಿ ನೀವು ಹೊಂಟೋದ್ರ ನಿಮ್ಮ ಮಗನ ಜೊತೆಲಿ ಇಂತವ? ಅಜವ್ ಇದ್ಯಾರಜ ಹಿಂಗ್ ಕೂಕತಾರೆ? ಯಾಕಜ ಏನಾಯ್ತು? ನೀನೇನು ಸಾನಾಗಿಲ್ಲ ಮಾಡಿದ್ದು ಏನಜವ್? ನಿನಗೆ ಎಷ್ಟೊಂದು ಕಿತ್ತ ಹೇಳಿದ್ದೀನಿ, ಆ ರೇಷ್ಮೆ ಮಾಡಿ ದುಡ್ಡು ಬಂದಿದ ತಕ್ಷಣವ ಸಾಲಾಗಿಲ್ಲ ಇರೋದ್ನೆಲ್ಲವ ಕೊಟ್ಬಿಡೋಜ, ಇಲ್ಲ ಮನೆ ತ ಹುಡ್ಕೊಂಬತ್ತಾರ ಜನ, ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತದೆ ಅಂತವ. ಈಗ ಯಾರು ಬಂದಾರ ಏನೋ ಗೊತ್ತಿಲ್ಲ. ಸುಮ್ಕಿರಮಣಿ, ನಾನು ಏನೇ ಸಾಲ ಮಾಡಕ್ ಹೋಗಿದ್ದೀನಿ? ನನ್ ಯಾವ ಸಾಲನು ಮಾಡಕ್ ಹೋಗಿಲ್ಲ, ಏನೂ ಇಲ್ಲ. ಅದ್ ಯಾರು ಬಂದಾರ ಏನೋ ಗೊತ್ತಿಲ್ಲ, ನೋಡನ್ ಬಾ ಮೊದ್ಲು. ನೋಡೋಕಿನ್ ಮುಂಚೆನೇ ನನಗೆ ಬೈಯೋಕ್ ಶುರು ಮಾಡ್ಕಂತೀಯಲ್ಲ ನೀನು. ನಾನು ಯಾಕೆ ಸಾಲ ಮಾಡಕ್ ಹೋಗೋಣ ಅಂತವ? ಯಾರ ತಾವ್ ಸಾಲ ಮಾಡಕ್ ಹೋಗೋಣಮ್ಮಿ ನಾನು? ನನ್ನ ಪಾಡಿಗೆ ನಾನು ಸುಮ್ಮನಿದ್ದೀನಿ, ನನಗೆ ಬೈಯಕ್ ಬತ್ತಿಯಲ್ಲೇ. ನಡಿ ನೋಡೋಣ, ನಡಿ ಯಾರು ಬಂದಾರ ಏನು ಅಂತವ ನೋಡಿ ಮಾತಾಡೋಣ ಮೊದ್ಲು. ಅದನ್ನ ಬಿಟ್ಬಿಟ್ಟು ಬೈಯಕ್ಕೆ ಬತ್ತಾಳ ಒಂದೇ ಉಸಿರಿಗತ್ತಾಗಿ ನನಗೆ. ನಿನಗೆ ಯಾವಾಗ್ಲೂ ನಾನು ಒಬ್ನೇ ಏನೋ ಕಾಣೋದು, ಇನ್ಯಾರು ಕಾಣಕ್ಕಿಲ್ಲ ಮನೇಲಿ ನಿನಗೆ. ಯಾವಾಗ್ಲೂ ಬೈಯತ್ಕೆ ಬತ್ತಾಳತ್ತಾಗ ಹಂಗೆಯ. ಓಹೋ ಚಂದ್ರಣ್ಣ ನೀನಾ? ಏನ್ ಚಂದ್ರಣ್ಣ ಇದ್ಯಾಕಣ್ಣ ಇತ್ಲು ತಗೊ ಬಂದು ರಂಗಜ್ಜ ಗೋರಜ್ಜಿ ಅಂತವ ಜಪ ಮಾಡ್ತಾ ಇದ್ಯಾ? ಅಷ್ಟೊಂದು ಇಷ್ಟ ಇದ್ರೆ ನಾವಂದ್ರೆ ಮುಂದಕ್ಕೆ ಬಂದು ಮಾತಾಡ್ಬೇಕಪ್ಪ. ಇದ್ಯಾಕೆ ಹಿಂಗ್ ಹಿಂದ್ಗಡೆಯಿಂದ ಬಂದು ಕರಿತದಿ ಇತ್ಲತ್ರ ಬಂದು? ಇದೇನಾತ ನನಗೆ? ಏನಾತಪ್ಪ ನಿಂಗೆ? ಹ್ಞೂ ಗಂಚಂದ್ರಣ್ಣ, ನೀನು ಹಿಂಗೆ ಆಚೆಲಿ ಬಂದು ಹಿಂಗೆ ಕೂಗ್ತಿದ್ರೆ ಯಾರು ಏನಂದರು? ಜನ ಏನಂದರು? ಏನಾಯ್ತಪ್ಪ ಇವ್ರ ಮನೇಲಿ ಹಿಂಗೆ ಕಿರ್ಚಾಡ್ತವ್ರೆ ಅಂತ ಅನ್ನೋಕ್ಕಿಲ್ವೇ? ಅದು ಬೇರೆ ಇತ್ಲಿತ್ತೋ ಬಂದಿದ್ಯಾ? ಸಾವಿತ್ರಿ ಮನೆ ಬೇರೆ ಇಲ್ಲೇ ಪಕ್ಕದಲ್ಲೈತೆ. ಅವಳೇನಾದ್ರು ಕೇಳಿಸ್ಕೊಂಡ್ಲ ಅಂದರೆ ಅಯ್ಯೋ ವಿಷಯನ ಊರು ಮುಟ್ಟ ತನಕವ, ಮುಂದಿನ ಊರಿಗೆ ಮುಟ್ಟ ತನಕ ಹೇಳ್ತಾನೆ ಇರ್ತಾಳೆ. ನೀನು ನೋಡಿದ್ರೆ ಅಂಥವ್ಳ ಮನೆ ತೊಗೊಂಬಂದು ಮಾತಾಡ್ತಿದ್ಯಲ್ಲಪ್ಪ. ಏನು ಸಮಾಚಾರ, ಏನಾಯ್ತು? ಇದ್ಯಾಕೆ ಹಿಂಗೆ ಇತ್ಲ ಮನೆಯಿಂದ ಬಂದು ಕೂಗ್ತಿದ್ಯಲ್ಲ? ಏನಂತ ಹೇಳೋಣ ಅಜ್ಜಿ, ಅಲ್ಕಣಜ್ಜಿ ಮುಂದಿಂದ ಬಂದ್ರೆ ಯಾಕೆ ಸುಮ್ಮನೆ ನಿಮಗೆ ಬೇಜಾರು ಅದು ಇದು ಬೇಸರ ಆಗುತ್ತೆ ಅಂತವ. ಇಲ್ಲಿಂದ ಬಂದು ಕದ್ರೆ ಇದಕ್ಕೂ ಬೈತಾ ಇದ್ದೀರಲ್ಲ ಇಬ್ರು ಗಂಡ ಹೆಂಡ್ತಿ ನೀವು. ಬೈಯೋದೆಲ್ಲವ ಹಂಗಿರ್ಲಿ, ಮೊದಲು ನಾನು ದುಡ್ಡು ಯಾವಾಗ ಕೊಡ್ತೀರಾ ಅಂತ ಹೇಳ್ರಿ. ದುಡ್ಡು ಯಾವ ದುಡ್ಡಪ್ಪ? ನಿಂತವ ಯಾವ ದುಡ್ಡು ಇಸ್ಕೊಂಡಿಲ್ಲ ನಾವು. ಅಜವ್ ನೀನು ಯಾವ್ದಾರು ದುಡ್ಡು ಇಸ್ಕೊಂಡಿದ್ದೆ ಏನಜ? ಹೇಳ ಮಾತೆ ಕೇಳಕ್ಕೆ ಇಲ್ಕಣಜ. ನೀನು ಯಾಕಜ ಅಂತವೆಲ್ಲ ದುಡ್ಡು ಇಸ್ಕೊಳಕ್ಕೆ ಹೋಗ್ತೀಯಾ? ಹೇಳ್ದಷ್ಟು ಕೇಳಕ್ಕೇನಜ ನಿನಗೆ? ಯಾಕೆ ಇಸ್ಕೊಳಕ್ಕೆ ಹೋಗಿದ್ದೆ ದುಡ್ಡ? ಸುಮ್ಮನಿರ್ಲಾರ್ದಾರೆ ಅದೇನೋ ಆಯ್ತು ಅಂತಾರಲ್ಲ ಹಂಗೆ. ಅಯ್ಯೋ ನಾನು ಯಾವ ದುಡ್ಡು ಇಸ್ಕೊಂಡಿದ್ನಪ್ಪ ನಿಂತವ? ಯಾವತ್ತು ದುಡ್ಡು ಇಸ್ಕೊಂಡಿದ್ದಿಲ್ಲ ನಿಂತವ. ಸುಳ್ಳು ಹೇಳ್ತೀಯಲ್ಲ ಬಂದಿಲ್ಲ ನಾನು ಹೆಂಡ್ರ ಮುಂದೆ. ಅವ್ಳು ಮೊದ್ಲೇ ಬೈತಿರ್ತಾಳೆ ಮಾತ್ಗುವೆ. ನೀನ್ ಬೇರೆ ಹಿಂಗ ಅಂದೋದ್ರೆ ಇನ್ ಕೇಳಂಗಿಲ್ಲ ನನ್ನ ಮಾತು. ಅಯ್ಯೋ ಬೆಳಿಗ್ಗಿಂದ ರಾತ್ರಿ ತನಕ ಬೈತಿರ್ತಾಳೆ ಸಾಲ ಇಸ್ಕೊಂಡಿದ್ದಿ ಅಂತವ. ಯಾವ ಸಾಲ ಇಸ್ಕೊಂಡಿದ್ದೀನಪ್ಪ ನಿಂತವ್ ನಾನು? ನಾನು ಹಂಗೆಲ್ಲವ ಸಾಲ ನಿಲ್ಸ್ಕೊಳ್ಳಲ್ ಕಣಪ್ಪ. ಏನೇ ಇಸ್ಕೊಂಡಿದ್ರು ಉಳೋ ಮಾರ್ ಬಂದಿದ್ದ ದಿನನೇ ಎಲ್ಲಾರ್ಗೂ ತಿರ್ಸ್ಬಿಡ್ತೀನಿ ಅಂತದ್ರಲ್ಲಿ ನಿಂತವ್ ಯಾವ ಸಾಲ ಇಸ್ಕೊಂಡಿದ್ದಿ? ಯಾವಾಗ ತೀರಿಸ್ಬೇಕು ಒಂದು ಗೊತ್ತಾಗ್ತಿಲ್ವಲ್ಲ. ಯಾವಾಗ ಇಸ್ಕೊಂಡಿದ್ನಪ್ಪ ನಾನು ನಿಂತವ ಸಾಲವ? ನೀನ್ ಅಲ್ಕೊಂಡ್ರಂಗಜ ನಿನ್ ಮಗ ಅವನೆಲ್ಲ ಮಗಶಯ ಅವನು. ಅವತ್ತು ತೋಟದಿಂದವ ನಡ್ಕೊಂಡ್ ಬೋತಾ ಇದ್ನ ನಾನು. ಬರ್ಬೇಕಾದ್ರೆ ಆ ಕಡೆಯಿಂದ ಸಿಕ್ಕೇನಂದ, ನಮ್ಮ ಅಮ್ಮಂಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದೀವಿ. ಒಂದು 15-20 ಸಾವಿರ ಇದ್ರೆ ದುಡ್ಡಿದ್ರೆ ಕೊಡಪ್ಪ, ಕೊಡ್ತೇನಣ್ಣ ಹಂಗೆ ಹಿಂಗೆ ಅಂತವ ಹತ್ಕೊಂಡು ನಿಂತ್ಕೊಬಿಟ್ಟ. ನಾನು ಪಾಪ ಗೋರಜಿಗೆ ಹುಷಾರಿಲ್ವೇರಿ ಏನೋ ಹೇಳೇ ಇಲ್ವಲ್ಲ ಯಾರು ಒಂದು ಮಾತುವೆ ನನಗೆ ಅಂತವ ಬೇಜಾರು ಮಾಡ್ಕೊಂಡು ನಾನು ಸರಿ ತಗೊಳಪ್ಪ ಆಯಿತು ಅಂತವ. ನಂತ ಒಂದು 15 ಸಾವಿರ ಇತ್ತು, ಜಾಸ್ತಿ ಏನಿರಲಿಲ್ಲ. ಅವನೊಂದು 20 ಸಾವಿರ ಕೊಡು ಅಂತಿದ್ದ. ಇಲ್ಲಿ ಕಣಪ್ಪ ನಂತವ ಅಷ್ಟೊಂದು ಇರೋದು 15 ಸಾವಿರ ಐತೆ, ಬೇಕಿರ್ ತಗೊಂಡು ಹೋಗಪ್ಪ ಅಂತಂದೆ. ಸರಿ ಆಯ್ತು ಕಣೋಣ ಅದ್ನೇ ಕೊಡೋಣ ಅಂತವ ಇಸ್ಕೊಂಡು ಹೋದನು. ಅವತ್ತಿಂದವ ಪತ್ತೆನೇ ಇಲ್ವಲ್ಲ ವೈದ. ಆಮೇಲೆ ಬಂದು ನೋಡ್ತೀನಿ ಗೌರಜ್ಜಿನೂ ಚೆನ್ನಾಗೈತೆ. ಅದು ಯಾರಿಗಾಗಿ ಇಸ್ಕೊಂಡು 15 ಸಾವಿರ ಗೊತ್ತಿಲ್ಲ.
ಅದು ಯಾಕೆ ಇಸ್ಕೊಂಡು ಹೋದ್ನೆ ಏನೋ. ನಾನು ಗೌರಜ್ಜಿಗೇನೋ ಆಗಿರೋದು ಏನೋ ಅಂತವ ಕೊಟ್ಟು ಕಳಿಸಿ ಸಂಜೆಗೆ ಬಂದು ನೋಡ್ತೀನಿ ಗೌರಜ್ಜಿ ಗಟ್ಮುಟ್ಗೆ ಚೆನ್ನಾಗೈತಿ. ಅವತ್ತು ವಿಷಯ ಹೇಳೋಣ ಅಂತಂದ್ರೆ ನೀವು ಸುಮ್ಮನೆ ಬೇಜಾರು ಮಾಡ್ಕೊಂತೀರಿ. ಯಾಕೆ ವಿಷಯ ಎಲ್ಲ ಹೇಳೋದು, ಅವಂತವ ದುಡ್ಡು ವಸೂಲಿ ಮಾಡ್ಕೊಬಿಡೋನು ಮೊದಲು, ಆಮೇಲೆ ಹೇಳಿದ್ರಾಯ್ತು ಅಂತವ ನಾನು ಸುಮ್ಮನೆ ಆದೆ. ನೋಡಿದ್ರಿ ಇವಾಗ ಅವನು ಇಲ್ಲ, ದುಡ್ಡು ಇಲ್ಲ, ಅದು ಎಲ್ಲಿಗೆ ಹೋಗೋನೋ ಗೊತ್ತಿಲ್ಲ. ಅವ್ನು ಮಾಮೂಲಿ ಭಾರತ ಹೋಯ್ತಾನೆ, ನಕ್ಷತ್ರ ಭಾರತವ, ಆ ಭಾರತ ಹೋಗಿದ್ದೆ ಅಲ್ಲೂ ಕಾಣ್ತಾ ಇಲ್ಲ. ಆಮೇಲೆ ಆ ಚಾಕ್ನದ ಅಂಗಡಿ ತ ಹೋಗಿರ್ತಾನೆ ಒಂದೊಂದ್ಸರಿ, ಆ ಚಾಕ್ನದ ಅಂಗಡಿ ತ ಹೋಗಿದ್ದೆ ಅಲ್ಲೂ ಕಾಣ್ತಾ ಇಲ್ಲ, ಕಬಾಬ್ ಅಂಗಡಿ ತವೂ ಕಾಣ್ತಾ ಇಲ್ಲ. ಇನ್ನು ಈ ಕಡೆ ಅವ್ರ ಸ್ನೇಹಿತರು ಒಂದಿಷ್ಟು ಅವರಲ್ಲ, ಅವ್ರ ಮನೆ ತವೆಲ್ಲಾದ್ರೂ ಇದನ್ನ ಅಂತ ನೋಡ್ಕೊಂಡ್ ಬಂದೆ, ಎಲ್ಲೂ ಕಾಣ್ತಿಲ್ಲ. ಇನ್ನೇನಪ್ಪ ಮಾಡೋದು, ಅಪ್ಪ ಅಮ್ಮಂಗೆ ಹೇಳ್ಬೇಕಲ್ವೇ. ಅದಕ್ಕೆ ಬಂದೆ ನಿಮ್ಗೊಂಚೂರು ವಿಷಯ ಹೇಳಿ ದುಡ್ಡು ಇಸ್ಕೊಂಡು ಹೋಗೋಣ ಅಂತವ. ಥೂ, ನನ್ನ ಮಗ ನನ್ನ ಮಾನ ಮರ್ಯಾದೆ ತಗ್ಗಕ್ಕೆ ಅಂತಾನೆ ಹುಟ್ಟೋನ್ ಕಣೆ ಇವನು. ನಾನು ಸಾಯ ಗಂಟ ಬಿಡೋಕಿಲ್ಲ ಇವನನ್ನ. ನನ್ನ ಜೀವ ಹಿಂಡಾಕಕ್ಕೆ ಅಂತಾನೆ ಹುಟ್ಟೋನೆ. ಯಾಕಾದ್ರೂ ಹುಟ್ಟದ್ನ ನನ್ನ ಮಗ ಪೀಡೆ. ಥೂ, ನನ್ಗಂತೂ ಸಾಕಾಗೋಗೈತಿ. ದಿನ ಬೆಳಗಾದ್ರೆ ಒಬ್ರು ಬರ್ತಾರೆ ಸಾಲ ಮಾಡವನೆ. ಒಬ್ರು ಇಲ್ದಿರೋ ದಿನ ಇಲ್ಲ. ದಿನ ಬೆಳಗಾದ್ರೆ ಒಬ್ರು ಇಬ್ರು ಇರ್ಲೇಬೇಕು ಬಾಗಿಲ್ತವ. ಈ ಊರಿನ ಜನ ಎಲ್ಲವ ನೋಡಿ ನಗಾಡ್ತಾವ್ರಿ, ಇದೇನಾಗ್ತೈತಿ ಇವ್ರ ಮನೇಲಿ ಅಂತವ. ಏನ್ ಮಾಡಕ್ಕಾಗತ್ತೆ ಇಂಥ ಮಗನ ಎತ್ಬಿಟ್ಟು. ನೀನೇ ಕಡೆ ನಿನ್ನಿಂದಾನೆ ಹಾಳಾಗಿರೋದವನು. ಇದೊಳ್ಳೆ ಚೆನ್ನಾಗಿಲ್ದೆ ಕಣಜ, ನನ್ನಿಂದ ಹಾಳದ, ನಾನೇನು ಮಾಡಕ್ಕೆ ಹೋಗಿದ್ದಜ. ಓಹೋ, ನಿಂದೊಳ್ಳೆ ಚೆನ್ನಾಗಾತ್ ನೋಡಿ ಈಗ. ಅಲ್ಲಿ ಕಣಪ್ಪ ಚಂದ್ರಣ್ಣ, ನೀನೇನು ಸಾಲ ಕೊಡ್ಬೇಕಾದ್ರೆ ನಮಗೆ ಕೇಳ್ಬಿಟ್ಟು ಕೊಟ್ಟಿದ್ದ. ಅಪ್ಪ ಅಮ್ಮಂತ ಹೋಗೋಣ ಸಾಲ ವಾಪಸ್ ಇಸ್ಕೊಳ್ಳೋಣ ಅಂತ ಬಂದಿದೆಯಲ್ಲ, ಸಾಲ ಕೊಡ್ಬೇಕಾದ್ರೆ ಗೊತ್ತಾಗ್ಲಿಲ್ವೇನ ಅಪ್ಪ ಅಮ್ಮಂತವ ಅಂತವ. ಅಲ್ಲ, ಹುಷಾರಿಲ್ದಿದ್ರೆ ನಂಗೆ ಹುಷಾರಿಲ್ಲ ಅಂತವ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಲ್ಲ. ಬಂದು ಮನೆ ತಗೊಂಡು ಹೆಜ್ಜೆ ಏನು ದೂರ ಇತ್ತ, ಮನೆ ಪಕ್ಕದ ಬೀದಿಲೇ ಇತ್ತಾನೆ. ಮನೆ ತಗೊಂಡು ಹೆಜ್ಜೆ ಬಂದು ನೋಡ್ಕೊಂಡು ಹೋಗಿ ಏನಾಗೈತೆ ಏನು ಎಂತು ಅಂತವ ನೋಡ್ಕೊಂಡು ಹೋಗಿ ಆಮೇಲೆ ಕೊಡ್ಬೇಕು ತಾನೇ ದುಡ್ಡು. ನಿನ್ನ ಪಾಡಿಗೆ ನೀನು ಕೊಟ್ಟು ಕಳಿಸ್ಬಿಟ್ಟು ಈಗ ದುಡ್ಡು ಕೊಟ್ಬಿಟ್ನೋ ಅಂತವ ಬಡ್ಕೊಂಡು ನಮ್ಮ ತಗೊಂಡ್ರೆ ನಾವೆಲ್ಲಿಂದ ತಂದು ಕೊಡೋಣ ದುಡ್ಡನ್ನ? ಏನು ಮರದಲ್ಲಿ ಬೆಳೀತಾ ಇದೀವ? ಬಂದಂಗೆ ಅವ್ರು ಇಷ್ಟು ಸಾಲ ಇವ್ರು ಇಷ್ಟು ಸಾಲ ಅಂತವ ಹೇಳ್ದಂಗೆ ಕೊಡೋಕ್ಕೆ. ನೀನೇನು ನನ್ನನ್ನು ಕೇಳ್ಕೊಟ್ಟಿದ್ದೀನಪ್ಪ ನೀನು. ನಾವು ಯಾವ ದುಡ್ಡು ಕೊಡೋಕ್ಕಿಲ್ಲ, ಏನು ಕೊಡೋಕ್ಕಿಲ್ಲ, ನಮಗೂ ಅದಕ್ಕೂ ಯಾವ ಜವಾಬ್ದಾರಿನೂ ಇಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ಯಾವ ಸಂಬಂಧನೂ ಇಲ್ಲ. ಏನೋ ನೀನು ಅವನಿಗೆ ದುಡ್ಡು ಕೊಟ್ಟಿದ್ಯಾ ಅಂತ ನೀನು ಇಸ್ಕೋಬೇಕಷ್ಟೇ. ಏನೋ ನಮ್ಮ ಮುಂದೆ ಕೊಟ್ಟಿದ್ರು ನೋಡಪ್ಪ, ಬೈದಾದ್ರೂ ಇಸ್ಕೊಡ್ತಿದ್ದು, ಬಡ್ಡಿನೋ ಇಲ್ಲ ಅಸ್ಲೋ ಏನಾದ್ರು ಒಂದು ಸಿಕ್ಕಿರೋದು. ನಮಗೆ ಗೊತ್ತಿಲ್ದಂಗೆ ಕೊಟ್ಟಿದ್ದೀನಿ ನೀನು. ಏನು ಬಡ್ಡಿ ಇಸ್ಕೊಳಕ್ಕೆ ಅಂತವ ಕೊಟ್ಬಿಟ್ಟು ಏನು ಅಂತವ. ಹೆಂಗೋ ಬಡ್ಡಿ ಬರ್ತದೆ, ರಂಗಜ್ಜನೂ ಗೌರಜ್ಜಿನೂ ಬಡ್ಡಿ ಕಟ್ಕೊಂಡು ಹೋಗ್ತಾರೆ ಚೆನ್ನಾಗಿ, ಯಾಕೆ ಸುಮ್ಮನೆ ಬಡ್ಡಿ ಬಿಡೋದು ಅಂತ ಕೊಟ್ಬಿಟ್ಟ ಏನು? ನಂಗೆ ಯಾಕೋ ಅಂದಾಜು ಹಂಗೆ ಅನಿಸ್ತೈತಿ. ನೀನು ಹೆಂಗಿರು ಬಡ್ಡಿ ವ್ಯವಹಾರ ಮಾಡ್ತೀಯಲ್ಲ, ಕೊಟ್ಬಿಡೋಣ ಬಡ್ಡಿ ಇಸ್ಕೊಳ್ಳೋಣ ಚೆನ್ನಾಗಿ ಅಂತವ ಕೊಟ್ಟಿರ್ತೀಯ. ಈಗ ನೋಡು ಕೈಗೆ ಚಿಪ್ಪಿಟ್ಕೊಂಡು ಕೂತಿದ್ಯಾ. ನಮ್ಗಂತೂ ಗೊತ್ತಿಲ್ಲ ಕಣಪ್ಪ, ಅದಕ್ಕೂ ನಮಗೆ ಸಂಬಂಧ ಇಲ್ಲ. ನೀನು ಯಾರಿಗೆ ದುಡ್ಡು ಕೊಟ್ಟಿದ್ಯಾ ಅವ್ರ ಹತ್ರ ಇಸ್ಕಳ್ದಿದ್ರು ಇರು. ನಮಗೂ ಅದಕ್ಕೂ ಸಂಬಂಧ ಇಲ್ಲ ಕಣಪ್ಪ. ಅಜವ್ ನಡಿಯಜ ಮನೆ ಒಳಗೆ ಹೋಗೋಣ. ಈ ವಯ್ಯಿಂದೇನು ಕೇಳ್ಕೊಂಡು ನಿಂತಿರೋದು ಇಲ್ಲಿ. ಸಾಲ ಕೊಡೋದು ಕೊಟ್ಬಿಟ್ಟು ಈಗ ನಮ್ಮ ತಾವು ಬಂದವನು ಇಸ್ಕೊಂಡು ಹೋಗೋಕ್ಕೆ ಅಂತವ. ಇಲ್ಲೇನು ಮರ ಬೆಳೀತಾ ಇದೀವಿ ನಾವು, ದುಡ್ಡಿನ ಮರವ ಬಂದಂಗೆ ಕೇಳ್ದಂಗೆ ಕೊಟ್ಟು ಕಳ್ಸೋಕೆ. ನಿಮ್ಮನ್ನ ಯಾರು ಕೊಡಿ ಅಂತ ಹೇಳೋದು? ಕೊಡೋದು ಕೊಟ್ಬಿಡ್ತೀರಾ ಸಾಲವ, ಆಮೇಲೆ ಕೊಟ್ಬಿಟ್ಟು ಅಂತವ ಬಂದಿಲ್ಲ ಹತ್ಕೊಂಡು ನಿಂತ್ಕೊಂತೀರಾ. ನಮ್ಮ ಹತ್ರ ₹1 ದುಡ್ಡಿಲ್ಲ ನೋಡಿ ಚಂದ್ರಣ್ಣ, ಈಗಲೇ ಹೇಳ್ತಾ ಇದ್ದೀನಿ. ನೀನು ಹೋಗಿ ಹಸೀನಪ್ಪನ ಇಟ್ಕೊಂಡು ಅದೇನು ಇಸ್ಕೊಂತೀಯ ದುಡ್ಡು ವಸೂಲಿ ಮಾಡ್ಕತ್ತೀಯ, ಹೆಂಗಾರು ಮಾಡ್ಕ. ನಮಗೂ ಅದಕ್ಕೂ ಸಂಬಂಧ ಇಲ್ಲ ಕಣಪ್ಪ. ಅಯ್ಯೋ, ಇದೊಳ್ಳೆ ಕತೆ ಆತಲ್ ಗೊರಜಿ ನಿಂದು. ಅದು ಹೆಂಗೆ ಸಂಬಂಧ ಇಲ್ಲ ಅಂತ ಅಂದ್ಬಿಡ್ತೀಯ? ಯಾಕೆ ಹುಟ್ಟಿಸ್ತೆ ಮತ್ತು ಮಗನ? ಮಗ ಹುಡ್ಸಿದ್ಮೇಲೆ ಕೆಟ್ಟವನು ಒಳ್ಳೆಯವನು ಮಗನೇ ಕಣ ಜಯ. ಅಲ್ಲ, ನೀವು ತೀರಿಸ್ದಂಗೆ ಇನ್ಯಾರು ತೀರ್ಸ ಸಾಲವ? ಇನ್ಯಾರ್ತ ಹೋಗೋಣ? ನಿಮ್ಮ ಮಗ ಅಂತಾನೆ ಕೊಟ್ಟಿರೋದು ನನ್ನ ಸಾಲವ. ಏನೋ ನಿಮ್ಮ ತಪ್ಪು ಕೇಳಕ್ಕೆ ಅವಾಗ ಹುಷಾರಿಲ್ಲ ಅಂತ ಸುಳ್ಳು ಹೇಳಿದ್ನಲ್ಲಿ ನನ್ನ ಮಗ. ನನಗೆ ಮೋಸ ಮಾಡ್ಬಿಟ್ನಲ್ಲ, ಹಂಗಂತವ ಹುಷಾರಿಲ್ವೇನೋ ಇವಾಗ ಹೋಗಿ ಮನೆ ತಪ್ಪು ಕೇಳೋಕ್ಕಾಗುತ್ತೇನೋ ಅಂತವ ನಾನು ಕೊಟ್ಟು ಕಳಿಸ್ತೆ ಕಣಜಿ. ಇಂಥ ಒಳ್ಳೆ ಮನ್ಸು ಮಾಡಿ ನಾನು ಕೊಟ್ಟು ಕಳಿಸಿರೋ ನನಗೇನೆ ನೀನು ಹಿಂಗೆಲ್ಲ ಮಾತಾಡ್ತೀಯಲ್ಲ ಜಿ. ಎಷ್ಟಿರಬೇಕು ಏನಂತ ಹೇಳ ನಿನಗೆ? ನಿನಗೇನು ತಲೆಯಲ್ಲಿ ಬುದ್ಧಿ ಇದ್ದದ ಏನು ಅಂತವ? ಮಗ ಮಾಡಿರೋ ಸಾಲವ ನೀವೇ ತೀರಿಸ್ಬೇಕು ಕಣಜಿ. ಇಲ್ಲ ಮಗನ್ ಯಾಕೆ ಹಂಗೆ ಬೇಡ್ಸಿದ್ರಿ? ಸರಿಯಾಗಿ ಸರಿ ದಾರಿಯಲ್ಲಿ ತರಬೇಕಿತ್ತು. ಆವಾಗಲೇ ಯಾವಾಗ ಕುಡಿಯೋದು ಕಲ್ತ್ಕೊಂಡೆ ಆವಾಗಲೇ 4 ತಟ್ಟಿ ಕುಡಿಯೋದು ಬಿಡಪ್ಪ ಅಂತ ಬಿಡಿಸ್ಬೇಕಿತ್ತು. ಅದೆಲ್ಲ ಆಗಲಿಲ್ಲ. ಇವಾಗ ಬಂದ್ಬಿಟ್ಟು ಸರಿ ದಾರಿಗೆ ತರಬೇಕು ಅಂದ್ರೆ ಆಗುತ್ತೇನೋ? ಅದೇನೋ ಒಂದಲ್ವ ಗಾದೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಹಂಗಾಗೈತಿ ಇವಾಗ ಅವ್ನ ಕತೆ. ನೀವೇನಾದ್ರು ಮಾಡ್ಕೊಳ್ಳಿ ರಂಗಜ್ಜ, ಈಗಲೇ ಹೇಳ್ತಿದ್ದೀನಿ ನೋಡು. ನಿಮ್ಮ ಜವಾಬ್ದಾರಿನೇ ಅವ್ನು ದುಡ್ಡು ಇಸ್ಕೊಂಡು ಹೋದ್ಮೇಲೆ ಮಗ ಅಂದಮೇಲೆ ಜವಾಬ್ದಾರಿ ನಿಮ್ದೆಯಾ? ನೀವೇ ತಗೋಬೇಕು, ದುಡ್ಡು ಕೊಡ್ಬೇಕು ನನಗೆ. 15,000ಕ್ಕೆ ಏನು ಬಡ್ಡಿ ಕೊಡ್ಬೇಡ್ರಿ, ನಾನು ಬಡ್ಡಿ ಕೇಳ್ತಾ ಇಲ್ಲ. 15,000 ಕೊಡ್ರಿ ಅಷ್ಟೇ, ಇನ್ನೇನು ಕೇಳ್ತಾ ಇಲ್ಲ ನಾನು. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ ಚಂದ್ರ ನಿಂದು. ನಮ್ಮನ್ನು ಹೇಳಿ ಕೊಟ್ಟಿಲ್ಲ ಏನಿಲ್ಲ. ನೀನು ಇವಾಗ ಬಂದು ₹15,000 ಅಷ್ಟೇ ನನಗೆ ಕೊಡ್ಬೇಕು ಅಷ್ಟೇ ಅಂತಂದ್ರೆ ಎಲ್ಲಿಂದ ಕೊಡೋದು ನಾವು? ಎಲ್ಲಿಂದ ತರೋಣ? ಇದೊಳ್ಳೆ ಕತೆ ಆಯ್ತಪ್ಪ ನಿಂದು. ₹1 ದುಡ್ಡು ಇಲ್ಲ ಕಣ, ನಮ್ಮ ಹತ್ರ ಹೇಳ್ತಾ ಇದ್ದೀನಿ ಈಗಲೇ. ಅಜಾವ್
ಹೇಳ್ಬಿಡು ಚಂದಣ್ಣಂಗೆ ನೀನು ಒಂದ್ಸತಿಯ. ಹಾಂ ನಾನಿಲ್ಲ ಅಷ್ಟೊಂದು ಬಾಯ್ ಬಿಡ್ಕತ್ತಾ ಇದ್ದೀನಿ, ನೀನು ಸುಮ್ಮನೆ ನಿಂತಿದ್ಯಲ್ಲ. ಅಲ್ಲ ಅವನು ಕೊಟ್ಟಿದ್ರೆ ಅವನ ಹತ್ರ ಹೋಗಿ ಇಸ್ಕೋಬೇಕು. ಯಾರು ಕೊಡು ಅಂದಿದ್ದು ನಿನಗೇನು ಬುದ್ಧಿ ಇಲ್ವೇ? ಅಲ್ಲ ನನಗೆ ಹುಷಾರಿಲ್ಲ ಅಂತಂದರೆ ಅವ್ನು ದುಡ್ಡು ಇಸ್ಕೊಬಂದ ಅಂತ ಹೇಳ್ತಾ ಇದೆಯಲ್ಲ. ನನಗೆ ಹುಷಾರಿಲ್ಲ ಅಂದರೆ ಅವ್ನು ಬಂದು ತೋರ್ಸೋಣ? ಯಾವತ್ತಾರು ಮನೆ ಜವಾಬ್ದಾರಿ ತಗೊಂಡವನು ಅವನು? ಇಲ್ಲ ತಾನೆ, ಗೊತ್ತಿಲ್ವೇ ನಿನಗೆ? ಎಷ್ಟು ವರ್ಷದಿಂದ ನೋಡ್ತಿಲ್ಲ ಅವನ್ನ ಕುಡ್ಕೊಂಡು ಓಡಾಡ್ತಾವ್ನು ಸುಮ್ಮನೆ ಹೆಂಗೆ ಅಂತವ. ಅಂಥದ್ದೆಲ್ಲವಾಗ ಗೊತ್ತಿದ ಮೇಲೂ ನೀನು ಕೊಟ್ಟು ಕಳಿಸ್ಬಿಟ್ರೆ ನಾವೇನು ಮಾಡೋಕ್ಕಾಯ್ತದೆ? ನಾವೆಲ್ಲಿಂದ ತಂದ್ಕೊಡೋಣ ಈಗ? ನಮಗೂ ಅದಕ್ಕೂ ಸಂಬಂಧ ಇಲ್ಲ ಕಣಪ್ಪ. ನೀನೇನು ನಮ್ಮನ್ನು ಕೇಳ್ಕೊಟ್ಟಿಲ್ಲ, ಹೇಳ್ಕೊಟ್ಟಿಲ್ಲ. ನೀನು ಅವ್ಳಿಗೆ ಕೊಟ್ಟಿದ್ಯಾ, ಅವನ ಹತ್ರ ಇಸ್ಕ ಅಷ್ಟೇ. ಏನಾದರೂ ಮಾಡ್ಕ, ಇಸ್ಕೊಂಡಾದ್ರೂ ಇಸ್ಕ, ಬಿಟ್ಟಾದ್ರೂ ಬಿಡು, ಏನಾದರೂ ಮಾಡ್ಕ. ಅದಕ್ಕೂ ನಮಗೆ ಸಂಬಂಧ ಇಲ್ಲ. ಬರಬೇಡ ನಂಬ್ತಾವ್ ನೀನೇನು ಕೇಳೋಕ್ಕೆ. ಅಯ್ಯೋ ಇದೊಳೆ ಕಥೆ ಆಯ್ತಲ್ ಗೌರಜ್ಜಿ ನಿಂದು. ಸಂಬಂಧ ಇಲ್ಲ ಅಂತ ಅಂದ್ರೆ ಮಗ ಅಂತ ಯಾಕೆ ಕರಿತೀಯ ಮತ್ತೆ? ಸಂಬಂಧ ಇಲ್ಲ ಅಂತವ ಕೋರ್ಟಲ್ಲಿ ಹೋಗಿ ಡಿಸೈಡ್ ಮಾಡಿಸ್ಕೊಂಡ್ ಬರ್ರಿ ಅತ್ತೆಗೆ. ನನಗೂ ನನ್ನ ಮಗನಿಗೂ ಸಂಬಂಧ ಇಲ್ಲ ಅಂತವ ಒಂದು ಅಫಿಡವಿಟ್ ಏನಾದ್ರು ತೋರ್ರಿ ನೋಡೋಣ. ಅಲ್ಲ ನಿಮ್ಮ ಮುಖ ನೋಡ್ಕೊಂಡೆ ನಾನು ಕೊಟ್ಟಿದ್ದು. ಇಲ್ಲ ಅಂತಂದ್ರೆ ಅವ್ನು ಯಾವ ಊರು ದಾಸಯ್ಯ ಅಂತಲೂ ನೋಡ್ತಿರ್ಲಿಲ್ಲ. ಏನೋ ಹುಷಾರಿಲ್ಲ ಗೌರಜ್ಜಿಗೆ ಅಂತ ಅಂತವ ಕೊಟ್ಟಿದ್ದೀನಿ. ಕೊಟ್ಟಿರೋದಕ್ಕೆ ಹಿಂಗೆ ಮೋಸ ಮಾಡೋರೇನಜ್ಜಿ? ಗೊತ್ತಿಲ್ಲ ಅಂತ ಅಂದ್ಬಿಟ್ರೆ ನಾನೇನು ಮಾಡೋಕ್ಕಾಗುತ್ತೆ? ಕೊಟ್ಟಿಲ್ವೇ ದುಡ್ಡು ಕೊಟ್ಟ ಮೇಲೆ ವಾಪಸ್ ಕೊಡ್ಬೇಕಣ್ಣಜ್ಜಿ. ಅದೊಂಚೂರು ಕೃತಜ್ಞತೆ ಅನ್ನೋದು ಇರಬೇಕು ಮನುಷ್ಯರಿಗೆ. ನಾನು ನಿಮ್ಮ ಕಷ್ಟ ನೋಡೋಕ್ಕೆ ಮರ್ಗಿ ಕೊಟ್ಟಿರೋದು ದುಡ್ಡನ್ನ. ಅಂಥದ್ರಲ್ಲಿ ನೀನು ನನಗೆ ದುಡ್ಡು ಕೊಡೋದಿಲ್ಲ, ನಾನು ವಾಪಸ್ ಕೊಡೋದಿಲ್ಲ, ನನಗೆ ಗೊತ್ತಿಲ್ಲ ಅವ್ನು ಯಾರು ಅಂತವ ಅಂದರೆ ನಾನು ಏನು ಮಾಡಬೇಕು ಅಂತವ? ನನಗೆ ಅವೆಲ್ಲ ಗೊತ್ತಿಲ್ಲ ಕಣಜ್ಜಿ. ದುಡ್ಡು ಕೊಡಬೇಕು ಅಂದರೆ ಕೊಡಬೇಕು. ಇಲ್ಲಿ ನಿಮ್ಮ ಮಗನಾದರೂ ಕೊಡಿ, ಇಲ್ಲ ನೀವಾದರೂ ಕೊಡಿ, ಯಾರಾದರೂ ಕೊಡಿ, ಒಟ್ನಲ್ಲಿ ನನಗೆ ದುಡ್ಡು ಬೇಕು ಅಷ್ಟೇ. 15,000 ರೂಪಾಯಿ, 1,000 2,000 ಆದ್ರೆ ಹೆಂಗೋ ನೋವಾಗತ್ತೆ, ಹಾಳಾಗೋಗ್ಲಿ ಅತ್ತಗೆ ಅಂತ ಬಿಟ್ಬಿಡ್ಬೋದಿತ್ತು. 15,000 ರೂಪಾಯಿ ಕೆಲವ್ರಿಗೆಲ್ಲ ಒಂದು ತಿಂಗ್ಳಿಗೆ 15,000 ದುಡಿಯೋಕೆ ಒಂದು ತಿಂಗಳೆಲ್ಲ ದುಡಿತಾರೆ. ಅಂಥದ್ರಲ್ಲಿ 15,000 ರೂಪಾಯಿ ಬಿಡೋಕ್ಕಾಗತ್ತೆ ನಜ್ಜಿ? ನಾನು ಗೊತ್ತಿಲ್ಲ, ನಾನು ಇಲ್ಲೇ ಕುತ್ಕೊಂತೀನಿ. 15,000 ತಂದು ಕೊಡ್ರಿ, ಆಮೇಲೆ ಹೋಗ್ತೀನಿ ಮನೆಗೆ. ಅಯ್ಯ ಬಾರಜವ್, ಮನೆ ಒಳಗೆ ಹೋಗೋಣ ಬಾ. ಇವನು ಇಲ್ಲೇ ಕುತ್ಕೊಳ್ಳೋದ್ರೆ ಕುತ್ಕೊಳ್ಳಿ, ಧಾರಣೆನಾದ್ರೂ ಕುತ್ಕೊಳ್ಳಿ, ಏನಾದರೂ ಕುತ್ಕೊಳ್ಳಿ, ನಮ್ಗೇನಾಗಬೇಕಾಗೈತೆ? ಇವನೇನು ನನ್ನನ್ನು ಕೇಳ್ಬಿಟ್ಟು ಕೊಟ್ಟಿದ್ನಾ? ಅಲ್ಲಿ ಕಣಪ್ಪ ಪೂಜಾರಪ್ಪ, ನೀನು ನನ್ನನ್ನು ಕೇಳಿ ಕೊಟ್ಟಿದ್ದೋ ಇಲ್ಲ ರಂಗಜ್ಜನ ಕೇಳ್ಕೊಟ್ಟಿದ್ದೋ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನೀನು ಕೇಳ್ಕೊಟ್ಟಿದ್ರೆ ಒಂಥರ ಕಣಪ್ಪ, ಕೊಟ್ಬಿಡೋಣ ಅಂತ ಹೇಳೋಣ. ನೀನು ಕೇಳಿಲ್ಲ ಮಾಡಿಲ್ಲ ಏನಿಲ್ಲ, ಕೊಡೋದು ಕೊಟ್ಬಿಟ್ಟು ನಮ್ಮ ಹತ್ರ ಬಂದು ಜಗಳ ಆಡೋದ್ರಿ ಇಲ್ಲಿ? ಇಲ್ಲೇನು ಬಿಟ್ಟು ಬಿದ್ದವ್ರು ಇಲ್ಲಿ ಬಂದು ಜಗಳ ಆಡೋಕ್ಕೆ? ಏನು ಸುಲಭದಲ್ಲಿ ನಮ್ಮ ರಂಗಜ್ಜ ಏನು ಜಗಳ ಆಡೋಕ್ಕಿಲ್ಲ ಅಂತವ ನೀವೆಲ್ಲ ಹಿಂಗೆ ಸಾದ್ರ ತಗೊಂಡಿರೋದು. ನಡಿ ರಂಗಜ್ಜ ಒಳಗೆ ನಡಿ, ಹೇಳ್ತೀನಿ. ಏನು ಇವ್ನು ಮಾತು ಕೇಳ್ಕೊಂಡೇ ನಿಂತಿರೋದಿಲ್ಲಿ? ನೀನು ಕೂಕಳ, ಎಷ್ಟು ಬೇಕಷ್ಟು ಕೂಕಳ. ಪೂಜಾರಪ್ಪ ಕೂಕ ನೀನು. ನಿನ್ನ ಮಾತನ್ನು ಕೇಳಲ್ಲ, ಏನು ಕೇಳಲ್ಲ. ನೀನು ಅವ್ನಿಗೆ ದುಡ್ಡು ಕೊಟ್ಟಿದ್ದೀಯ, ಅವನತವ್ ನೀನು ಇಸ್ಕೋಬೇಕು, ನಿನ್ನ ಜವಾಬ್ದಾರಿ ಅದು. ಅದಕ್ಕೂ ನಮಗೂ ಏನು ಸಂಬಂಧ ಇಲ್ಲ. ನಾವು ಬರ್ತೀವಿನ್ನ. ಹಂಗೆ ಹೇಳಿದ್ರಾಗುತ್ತೆ ನೀ ಗೌರಿ. ನಮ್ಮ ಮಗನೇ ಸಾಲ ಮಾಡಿರೋದು. ಇವ್ ನೀನು ಎಲ್ಗೆ ಹೋಗೋನೆ? ನಮ್ಮನೆ ತಾವ್ ತಾನೇ ಬಂದು ಕಿರ್ಚಾಡ್ತಿರೋದು. ನಮ್ಮ ಮನೆ ಮರಿಯೋದು ಹೋಗೋದು ಯಾರು ಬಂದು ಕಿರ್ಚಾಡಿದ್ರಿ ಸುಮ್ಮನಿರತ್ತ ಕೊಟ್ಬಿಡೋಣ. ಯಾವತ್ತೇ ಆದ್ರೂ ತೀರ್ಸೋದೇ ಅಲ್ವೇ? ಅವ್ನು ಬೇಕಿದ್ರು ಬೋದು ನಮ್ಮ ಹತ್ರನೇ ಕೇಳೋದು. ಇನ್ನೇನು ಅವ್ನು ತೀರ್ಸೋಣ? ಎಲ್ಲಿಂದ ಬಂದದು ಅವನಿಗೆ ದುಡ್ಡು? ಅದು ಯಾಕೆ 15,000 ಇಸ್ಕೊಂಡು ಹೋದ್ನೋ? ಏನು ಕತೆನೋ ನಿನ್ನ ಮಗ? ನನ್ನ ಮಾನ ಮರ್ಯಾದೆ ಎಲ್ಲವ ಹಾಳು ಮಾಡೋಕ್ಕೆ ಅಂತಾನೆ ಕೂತೋನ ನನ್ನ ಮಗ. ಯಾಕಾದ್ರೂ ಹುಟ್ಟದ್ನ ಏನೋ ನನ್ನ ಮಗ ಗೊತ್ತಿಲ್ಲ. ಥೌ ನಡಿಯತ್ತೆಗಿ ಕೊಟ್ಬಿಡೋಣ ತಗ ನಡಿಯೇ. ಇಲ್ಲಿ ಕಣಜ ಬಾರಜ್, ನೀನು ಸುಮ್ಮನೆ ಅವ್ನು ಸಾಲ ಮಾಡೋದು ನೀನು ತೀರಿಸ್ತಾ ಹೋಯ್ತಾ ಇದ್ರೆ ಅವ್ನು ಅದನ್ನೇ ಹೆಚ್ಕೊಂತಾನೆ. ಒಂದು 2 ದಿನ ನಾವು ಏನು ತೀರಿಸ್ಲಿಲ್ಲ ಅಂದರೆ ಗೊತ್ತಾಯ್ತದೆ, ಇವ್ರಿಗೂ ಕೊಡೋರ್ಗೂ ಗೊತ್ತಾಯ್ತದೆ, ಅವ್ನಿಗೂ ಗೊತ್ತಾಯ್ತದೆ. ಕೊಡೋರಿಗೆ ಬುದ್ಧಿ ಬೇಡವೆ? ಅವ್ನು ಕುಡ್ಕೊಂಡೆಲ್ಲ ಹಾಳು ಮಾಡ್ತಾನೋ ಕೊಡಬಾರ್ದು ಅಂತ ಗೊತ್ತಾಗಕ್ಕಿಲ್ವ ಇವ್ರಿಗೆ? ಕೊಟ್ಟು ಕಳಿಸ್ಬಿಡ್ತಾರೆ. ಈಗ ಬಂದು ಇಲ್ಲಿ ನಿಂತ್ಕೊಂಡು ಜಗಳ ಆಡಿದ್ರೆ ಯಾರು ಕೊಟ್ಟಾರಂತೆ? ಸುಮ್ಮನೆ ನಡಿಯಜ್, ನೀನು ಒಳಗೆ ಕೇಳ್ತೀನಿ. ಅಯ್ಯೋ ಇವ್ರ ಇಬ್ರು ಒಳಿಕೊಂಡೋದ್ರಲ್ಲಿ ಏನು ಮಾಡೋದು ಇವರು? ನಾನು ದುಡ್ಡು ಏನಪ್ಪ ಮಾಡೋದು? ಯಾಕಾದ್ರೂ ಕೊಟ್ಟನು ಏನೋ ಈ ನನ್ನ ಮಗಂಗೆ. ಭಾರತವೆಲ್ಲರೂ ಸಿಗ್ತಾನೆ ನೋಡಬೇಕು. ಇಲ್ಲ ಮನೆ ತವೆ ಇಲ್ಲಿ ಈ ಸಾವಿತ್ರಿ ಮನೆ ತವ ಕುತ್ಕೊಂಡು ನೋಡೋಣ ಇವತ್ತು ಬೆಳಿಗ್ಗಿಂದ ರಾತ್ರಿ ತನಕವ. ಒಂದ್ಕಿತನಾದ್ರು ಮನೆ ತವ ಬತ್ತಾನಲ್ಲ, ಸಿಗಾಕಂತಾನಲ್ಲ, ಆಗ ಇಟ್ಕೊಂಬಿಡೋಣ. ಇವ್ರ ಅಪ್ಪ ಅಮ್ಮ ಯಾಕೋ ಬಗ್ಗಂಗೆ ಕಾಣ್ತಾ ಇಲ್ಲ. ನೋಡೋದು ಅದು ಏನು ಮಾಡ್ತಾನೆ ನನ್ನ ಮಗ ಅಂತವ. ಇಲ್ಲೇ ಸಾವಿತ್ರಿ ಮನೆ ಹತ್ರಕ್ಕೆ ಹೋಗೋಣ ತೆಗಿ. ಇನ್ನೇನು ಮಾಡೋಕ್ಕಾಯ್ತದೆ? ಬೆಳಿಗ್ಗಿಂದ ಸಂಜೆ ತನಕ ಆದರೆ ಒಂದ್ಸತಿನಾರು ಬಂದು ಸಿಗಾಕಂತಾನೆ. ಸರಿ ವೀಕ್ಷಕರೇ, ನಾನು ಹೆಂಗೋ ದುಡ್ಡು ವಸೂಲಿ ಮಾಡೋಕೆ ಹೋಗ್ತಾ ಇದ್ದೀನಿ ವೀಕ್ಷಕರೇ. ನಿಮಗೆ ನಮ್ಮ ವೀಡಿಯೋಗಳೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಆಯಿತಾ? ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಸಿಯಾ.